ನೀವು ಎರಡು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ. ಒಂದು ಕಂಪನಿಯ ಸೇಲ್ಸ್ ಮತ್ತು ಪ್ರಾಫಿಟ್ ಎವ್ರಿ ಇಯರ್ ಗ್ರೋತ್ ಆಗ್ತಾ ಇರುತ್ತೆ. ಇನ್ನೊಂದು ಕಂಪನಿದು ಅದೇ ರೀತಿ ಗ್ರೋತ್ ಆಗ್ತಾ ಇರುತ್ತೆ. 10 ವರ್ಷ ಬಿಟ್ಟರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಕಂಪನಿಯ ಶೇರ್ ಪ್ರೈಸ್ 50 ಪಟ್ಟು ಜಾಸ್ತಿ ಆಗಿರುತ್ತೆ. ಅದೇ ಇನ್ನೊಂದು ಕಂಪನಿಯ ಶೇರ್ ಪ್ರೈಸ್ 0 ಆಗಿರುತ್ತದೆ. ಕಂಪನಿ ಮಾರ್ಕೆಟಿಂದ ಎಕ್ಸಿಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಅದು ಕಾಂಪಿಟೇಷನ್ ಅಥವಾ ಯಾವುದೇ ತಪ್ಪು ನಡೆದಿದೆ ಅಂತ ನಾವು ಅನ್ಕೊಂತೀವಿ. ಮೇನ್ ಕಾರಣ ಅದಲ್ಲ. ಮೇನ್ ಕಾರಣ ಏನಂದ್ರೆ ಅದು ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಕಂಪನಿ ಗ್ರೋ ಆಗೋಕ್ಕೆ ಮತ್ತು ಡೌನ್ಫಾಲ್ ಆಗೋಕ್ಕೆ ಅದು ಮ್ಯಾನೇಜ್ಮೆಂಟೇ ಕಾರಣ. ನಾವು ಯಾವುದಾದ್ರೂ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಹೇಗೆ ಅನಾಲಿಸಿಸ್ ಮಾಡ್ತೀವಿ, ಅದೇ ಥರ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆನೂ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಮಾಡೋ. ಕಂಪನಿ ಅನ್ನೋದು ಕುದುರೆ ಇದ್ದ ಹಾಗೆ, ಮ್ಯಾನೇಜ್ಮೆಂಟ್ ಅನ್ನೋದು ಜಾಕಿ ಇದ್ದಂಗೆ. ಕುದುರೆ ಜೋರಾಗಿ ಓಡ್ಬೇಕಂದ್ರೆ ಅದಕ್ಕೆ ಕುದುರೆ ಎಷ್ಟು ಮುಖ್ಯನೋ ಅದೇ ರೀತಿ ಓಡಿಸೋನು ಸಹ ಅಷ್ಟೇ ಮುಖ್ಯ. ಯಾವುದೇ ಒಂದು ಕಂಪನಿ ಸಕ್ಸಸ್ಫುಲ್ ಅಥವಾ ಫೇಲ್ಯೂರ್ ಆಗೋಕ್ಕೆ ಈ ಮ್ಯಾನೇಜ್ಮೆಂಟೇ ಕಾರಣ. ಗುಡ್ ಮ್ಯಾನೇಜ್ಮೆಂಟ್ ಎಂಥ ಕಿತ್ತೋಗಿರೋ ಬಿಸ್ನೆಸ್ನು ಸಹ ಸೂಪರ್ ಹಿಟ್ ಮಾಡ್ತಾನೆ. ಅದೇ ಬ್ಯಾಡ್ ಮ್ಯಾನೇಜ್ಮೆಂಟ್ ಎಂಥ ಸೂಪರ್ ಹಿಟ್ ಬಿಸ್ನೆಸ್ನು ಸಹ ಡಿಸ್ಟ್ರಾಯ್ ಮಾಡ್ತಾನೆ.